ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಶಿವರಾಮೇಗೌಡರ ವಿರುದ್ಧ MLA ಜೊತೆ ಸೇರಿಕೊಂಡು ಕುತಂತ್ರ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಈಶ್ವರಿ ಮತ್ತು ಸುಭಾಷ್ ಅಂತ ಮನೆಯವರಿಗೆಲ್ಲರಿಗೂ ಗೊತ್ತಾಗಿ ಬಿಡುತ್ತದೆ. ಇದರಿಂದ ತೀವ್ರ ಕೋಪಗೊಂಡ ಮನೆಯವರು ಈಶ್ವರಿ ಮತ್ತು ಚಿತ್ರ ಇಬ್ಬರನ್ನು ಬೆಡ್ ಹಾಗೂ ಬ್ಯಾಗ್ ಸಮೇತ ಮನೆಯಿಂದ ಹೊರಹಾಕ್ತಾರೆ. ಹಿಂದೆ ವಿದ್ಯೆ ಯಾವ ಕೊಟ್ಟಿಗೆಯಲ್ಲಿ ಕಷ್ಟಪಟ್ಟಿದ್ದಳೋ ಅದೇ ಕೊಟ್ಟಿಗೆಯಲ್ಲಿ ನೀವಿಬ್ಬರು ಇರಬೇಕು ಅಂತ ಶಿಕ್ಷೆ ಕೊಟ್ಟು ಅಲ್ಲಿಗೆ ಓಡಿಸ್ತಾರೆ. ಕೊಟ್ಟಿಗೆಗೆ ಬಂದ ಚಿತ್ರ, ವಿದ್ಯೆನ ಈ ಕೊಟ್ಟಿಗೆಗೆ ಹಾಕಿದ್ವಿ, ಈಗ ನಾವೇ ಬಂದು ಸೇರುವಂತಾಯ್ತಲ್ಲ ಎಂದು ಅಳಲು ತೋಡಿದಾಗ ಈಶ್ವರಿ ಮಾತ್ರ ಒಳೊಳಗೆ ಕೆಂಡವಾಗುತ್ತಾ, ನನ್ನ ಮಗನನ್ನು ಮಹಾರಾಜನ ಥರ ಮಾಡಬೇಕು ಅಂದುಕೊಂಡರೆ ಎಲ್ಲ ಉಲ್ಟಾ ಆಯಿತು. ನನ್ನ ಹತ್ತಿರ ಯಾರಾದರೂ ಏನಾದರೂ ತಗೊಂಡರೆ ಅದಕ್ಕಿಂತ 10 ಪಟ್ಟು ವಾಪಸ್ ಕೊಡೋ ಅಭ್ಯಾಸ ನನಗಿದೆ. ಇಲ್ಲಿರೋ ಒಬ್ಬೊಬ್ಬರಿಗೂ ಏನು ಗತಿ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಹೊಸದೊಂದು ಸೇಡಿನ ಶಪಥ ಮಾಡ್ತಾಳೆ. ಆದರೆ ರಾತ್ರಿ ಸೊಳ್ಳೆ ಕಾಟ ಮತ್ತು ಭೀಕರ ಶೆಕೆಗೆ ಇಬ್ಬರು ನಿದ್ದೆ ಇಲ್ಲದೆ ಒದ್ದಾಡಿ ಹೋಗ್ತಾರೆ. ಇತ್ತ ಪಾಪ ವಿದ್ಯಾಳಿಗೆ ಹೋಟೆಲ್ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ತುಂಬ ಬೇಜಾರಾಗಿರುತ್ತದೆ. ಆದರೆ ಹೋಟೆಲ್ ಓನರು ತಾನು ಬೆಳಿಗ್ಗೆ ಕೋಪದಲ್ಲಿ ಬೈದಿದ್ದಕ್ಕೆ ಕ್ಷಮೆ ಕೇಳಿ ಅವಳನ್ನು ಮತ್ತೆ ಕೆಲಸಕ್ಕೆ ಸೇರಿಕೊಳ್ತಾರೆ. ಅಷ್ಟೇ ಅಲ್ಲ, ವಿದ್ಯೆ ಈಗ ಗರ್ಭಿಣಿಯಾಗಿರುವುದರಿಂದ ಅವಳಿಗೆ ಕಷ್ಟವಾಗಬಾರದು ಅಂತ ಎಲೆ ಎತ್ತುವ ಕೆಲಸ ಬೇಡ, ಬರೀ ಪಾರ್ಸೆಲ್ ಕಟ್ಟುವ ಸುಲಭದ ಕೆಲಸ ಕೊಡ್ತಾರೆ. ಇದನ್ನು ಅಮ್ಮಮ್ಮ ಮತ್ತು ಚಂಪಾ ಕದ್ದು ನೋಡಿ ತುಂಬ ಸಂತೋಷ ಪಡ್ತಾರೆ. ವಿದ್ಯಾ ಹೋಟೆಲ್ ಕೆಲಸ ಮುಗಿಸಿಕೊಂಡು ಆಟೋದಲ್ಲಿ ಮನೆಗೆ ಬರುವಾಗ ಕೊಟ್ಟಿಗೆಯಲ್ಲಿದ್ದ ಈಶ್ವರಿ ಮತ್ತು ಚಿತ್ರ ಅವಳನ್ನು ತಡೆದು ನಿಲ್ಲಿಸ್ತಾರೆ. ನಮ್ಮನ್ನು ಈ ಕೊಟ್ಟಿಗೆಗೆ ತಂದು ನಿನ್ನ ಸೇಡು ತೀರಿಸಿಕೊಂಡು ತುಂಬ ಖುಷಿಯಾಗಿದ್ದೀಯಾ ಅಂತ ಜಗಳಕ್ಕೆ ಬರ್ತಾರೆ. ಅದಕ್ಕೆ ವಿದ್ಯೆ ಶಾಂತವಾಗಿ ಏನಾಗುತ್ತಾ, ನಾನು ಯಾರ ಮೇಲೂ ಸೇಡು ತೀರಿಸಿಕೊಳ್ಳೋಕೆ ಹೋಗಿಲ್ಲ, ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ ಹಾಗೆ. ಇದು ನೀವು ನೆಟ್ಟಿರೋ ಗಿಡದ ಫಲ, ನೀವೇ ತಿಂತಿದ್ದೀರಾ. ಜೀವನದಲ್ಲಿ ಮೊದಲನೇ ಬಾರಿ ಪೆಟ್ಟು ಬಿದ್ದಾಗಲೇ ಬುದ್ಧಿ ಕಲಿಬೇಕು. ಬುದ್ಧನಿಂದ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದ ಹಾಗೆ ನಿಮಗೆ ಈ ಕೊಟ್ಟಿಗೆಯಲ್ಲಾದರೂ ಜ್ಞಾನೋದಯವಾಗಲಿ ಅಂತ ಖಾರವಾಗಿಯೇ ತಿರುಗೇಟು ಕೊಟ್ಟು ಹೋಗ್ತಾಳೆ. ಮನೆಯೊಳಗೆ ಅಮ್ಮಮ್ಮ, ಚಂಪಾ ಮತ್ತು ಕ್ವಾಟ್ಲೆ ಎಲ್ಲರೂ ಸೇರಿ ಭದ್ರನ ಮನಸ್ಸು ಬದಲಾಯಿಸಲು ಪ್ರಯತ್ನಿಸ್ತಾರೆ. ವಿದ್ಯಾ ಇವತ್ತು ನಮ್ಮ ಕುಟುಂಬದ ಮಾನ ಉಳಿಸಿದ್ದಾಳೆ, ಅವಳನ್ನು ಕ್ಷಮಿಸಿ ಮತ್ತೆ ನಿನ್ನ ಜೀವನಕ್ಕೆ ಸೇರಿಕೋ ಅಂತ ಕೇಳ್ಕೊತಾರೆ. ಆದರೆ ಭದ್ರ ಮಾತ್ರ ತನ್ನ ಹಠ ಬಿಡದೆ ಮಗುವಿನ ವಿಷಯದಲ್ಲಿ ಅವಳು ನನಗೆ ಮೋಸ ಮಾಡಿದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯವಿಲ್ಲ. ಈ ಜನ್ಮದಲ್ಲಷ್ಟೇ ಅಲ್ಲ, ಇನ್ನು ಎಷ್ಟೇ ಜನ್ಮ ಎತ್ತಿ ಬಂದರೂ ನಾನು ಅವಳನ್ನು ಸೇರಿಸಿಕೊಳ್ಳಲ್ಲ ಅಂತ ಖಡಾಖಂಡಿತವಾಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಕತೆ ಕೊನೆಯಲ್ಲಿ ಕೊಟ್ಟಿಗೆಯಲ್ಲಿರೋ ಈಶ್ವರಿ ಮತ್ತು ಚಿತ್ರನ ಇನ್ನೂ ಅವಮಾನ ಮಾಡಬೇಕು ಅಂತ ಸಾವಿತ್ರಿ ಮತ್ತು ವಿನಂತಿ ಅಲ್ಲಿಗೆ ಬರ್ತಾರೆ. ವಿನಂತಿ ನಗುತ್ತಾ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಹಂಗೆ ಆಯಿತು ನಿಮ್ಮ ಸ್ಥಿತಿ. ಹಿಂದೆ ನನ್ನ ಮತ್ತು ಭದ್ರನ ಮದುವೆ ಮುರಿದು ನೀವು ನನಗೆ ಅವಮಾನ ಮಾಡಿದ್ದಕ್ಕೆ ಇವತ್ತು ನಿಮಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಕೊಟ್ಟಿಗೆಯಲ್ಲಿಯೇ ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಕಾಲೆಳೆಯುತ್ತಾಳೆ. ಇದರಿಂದ ಈಶ್ವರಿಗೆ ತೀವ್ರವಾಗಿ ಉರಿದು ಹೋಗಿ ನಿನ್ನನ್ನು ಒಂದು ಕೈ ನೋಡ್ಕೊತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.